ಆಳಂದ ಮತಕ್ಷೇತ್ರದ ಶಾಸಕರಾದ ಬಿ.ಆರ್. ಪಾಟೀಲ್ ಅವರು ಕುರುಬ ಸಮಾಜದ ಮೇಲೆ ನಿಷ್ಕಾಳಜಿ ವಹಿಸುತ್ತಿದ್ದಾರೆ. ಕೆಲವು ಬಿಜೆಪಿಯ ಕುರುಬ ಸಮಾಜದ ಮುಖಂಡರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ ನೀಡಿದ್ದಾರೆ. ಆ ಹೇಳಿಕೆಗಳು ವಾಸ್ತವಾಂಶಗಳನ್ನೇ ಮರೆಮಾಚುವ ರಾಜಕೀಯ ಉದ್ದೇಶ ಪೂರಿತ ಮತ್ತು ಸತ್ಯಕ್ಕೆ ದೂರವಾದ ಆರೋಪಗಳು ಎಂದು ನಾಗರಾಜ ಘೋಡಕೆ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಿ.ಆರ್. ಪಾಟೀಲರು ತಮ್ಮ ರಾಜಕೀಯ ಜೀವನದಲ್ಲಿ ಸದಾ ಹಿಂದುಳಿದ ವರ್ಗಗಳು, ರೈತರು, ಕೂಲಿ ಕಾರ್ಮಿಕರ, ಬಡವರ, ದೀನ ದಲಿತರ ಮತ್ತು ವಿಶೇಷವಾಗಿ ಕುರುಬ ಸಮಾಜದ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯವಾಗಿ ಅವರ ಮಾತಿನ ಕಾರ್ಯದ ರಾಜಕಾರಣದಿಂದ ರಾಜಕಾರಣವನ್ನ ನಂಬುವ ಜನನಾಯಕರಾಗಿದ್ದು, ಕುರುಬ ಸಮಾಜಕ್ಕೆ ಸಂಬಂಧಿಸಿದ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು, ಸಮಾಜದ ಸಮುದಾಯ ಭವನಗಳು, ಸಾಂಸ್ಕೃತಿಕ ಸೌಲಭ್ಯಗಳು ಮತ್ತು ಸರ್ಕಾರಿ ಯೋಜನೆಗಳು ಪ್ರತಿಯೊಂದು ಗ್ರಾಮಗಳಲ್ಲಿ ಇದಕ್ಕೆ ಸ್ಪಷ್ಟ ಸಾಕ್ಷಿಗಳಿವೆ ಎಂದರು. ಕುರುಬ ಸಮಾಜದ ಸಮಸ್ಯೆಗಳನ್ನ ತಕ್ಷಣ ಬಗೆಹರಿಸುವ ನಾಯಕರು, ಸರ್ಕಾರದ ಯೋಜನೆಗಳನ್ನ ಬಡವರಿಗೆ ತಲುಪಿಸುವುದು ಮತ್ತು ಸಮುದಾಯದ ಜನರೊಂದಿಗೆ ನೇರವಾಗಿ ಸಂಪರ್ಕದಲ್ಲಿರುವುದು ಬಿ.ಆರ್. ಪಾಟೀಲರ ರಾಜಕೀಯ ಶೈಲಿಯ ಪ್ರಮುಖ ಲಕ್ಷಣವಾಗಿದೆ ಎಂದರು. 2-3 ದಿನಗಳ ಹಿಂದೆ ಆಳಂದ ತಾಲೂಕಿನ ಕುರುಬ ಸಮಾಜದ ಕೆಲವು ಬಿಜೆಪಿ ಮುಖಂಡರು ಮತ್ತು ಮಾಜಿ ಶಾಸಕರ ಕಾಯಂ ಗಿರಾಕಿಗಳಂದರೂ ತಪ್ಪಾಗಲಾರದು, ಅವರು ಸನ್ಮಾನ್ಯ ಶ್ರೀ ಬಿ.ಆರ್. ಪಾಟೀಲರಿಗೆ ಆಪಾದನೆ ಮಾಡುತ್ತಾರೆ. ಏನೆಂದು ಆಪಾದನೆ ಮಾಡ್ತಾರೆ ಅಂದರೆ, ಆಳಂದ ಮತಕ್ಷೇತ್ರದಲ್ಲಿ ಕುರುಬ ಸಮಾಜದವರಿಗೆ ಸಂಪೂರ್ಣವಾಗಿ ನಿಷ್ಕಾಳಜಿ ಮಾಡುತ್ತಿದ್ದಾರೆ. ಅವರಿಗೆ ಯಾವುದೇ ಕಾಮಗಾರಿಗಳಾಗಿರ್ಬೋದು, ಅನುದಾನ ಆಗಿರ್ಬೋದು, ಕನಕ ಭವನ ಆಗಿರ್ಬೋದು, ಸಮಾಜದಲ್ಲಿ ಯಾವುದೇ ಹುದ್ದೆಗಳು ಕೊಡುವಲ್ಲಿ ವಿಫಲರಾಗಿದ್ದಾರೆ. ಕೂಡಲೇ ನಮ್ಮ ಸಮಾಜಕ್ಕೆ ಕೊಡಬೇಕು ಎಂಬ ಮಾತನ್ನು ಅವರು ಹೇಳ್ತಾರೆ. ಆದರೆ ಆ ಪತ್ರಿಕಾಗೋಷ್ಠಿ ಮಾಡಿದಂಥ ಸಮಾಜದ ಮುಖಂಡರಲ್ಲಿ ಅವರಿಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ ಈ ಪತ್ರಿಕಾಗೋಷ್ಠಿ ಮೂಲಕ. ಚುನಾವಣೆಯಲ್ಲಿ ಹೋದ ಸಂದರ್ಭದಲ್ಲಿ ಶಾಸಕರಾದಂಥ ಸುಭಾಷ್ ಗುತ್ತೇದಾರ್ ಅವರು ಇದ್ದಾಗ ತಾಲೂಕು ಪಂಚಾಯತಿ ಅಧ್ಯಕ್ಷರು ಅವರೇ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಅವರೇ, ಹಾಗೂ ತಾಲೂಕಿನ ಶಾಸಕರು ಕೂಡ ಅವರೇ, ರಾಜ್ಯ ಸರ್ಕಾರವೂ ಕೂಡ ಅವ್ರದೇ, ಕೇಂದ್ರ ಸರ್ಕಾರವೂ ಕೂಡ ಅವರದೇ. ಇವತ್ತು ಹಳ್ಳಿಯಿಂದ ದಿಲ್ಲಿಯವರೆಗೂ ಸರ್ಕಾರ ಅವರದೇ, ಆಡಳಿತ ಅವರದೇ ಇದ್ದರೂ ಕೂಡ ಒಬ್ಬ ಕುರುಬ ಸಮಾಜದ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಮುಖಂಡನ್ನು ಕೂಡ ಗುರುತಿಸ್ಲಿಕ್ಕೆ ಆಗಲಿರಂಥ ಆಳಂದದ ಪರಿಸ್ಥಿತಿ ಅವ್ರದ್ದು. ಆದರೆ ಯಾವುದೇ ಚುನಾವಣೆಗಳು ಬಂದರೂ ಕೂಡ ಪ್ರಥಮವಾಗಿ ಆದ್ಯತೆ ಕೊಡುವರು ಸನ್ಮಾನ್ಯ ಶ್ರೀ ಬಿ.ಆರ್. ಪಾಟೀಲರು. ಇವತ್ತು ಉದಾಹರಣೆಯಾಗಿ ಹೇಳಬೇಕಾದರೆ KMFನಲ್ಲಿ 2 ಜನರನ್ನು ನಿರ್ದೇಶಕರ ಕುರುಬ ಸಮಾಜವನ್ನು ಮಾಡಿಕೊಂಡು ಬಂದಿದ್ದಾರೆ. ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆ ಸಂದರ್ಭದಲ್ಲಿಯೂ ಕೂಡ ಟಿಕೆಟ್ ಕೊಡುವಲ್ಲಿಯೂ ಕೂಡ ಯಶಸ್ವಿಯಾಗಿದ್ದಾರೆ. ಇವತ್ತು ಇವೆಲ್ಲವೂ ನೋಡಿದಾಗ ಮತ್ತೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಸದಸ್ಯರು ಕೂಡ ಕುರುಬ ಸಮಾಜಕ್ಕೆ ಕೊಟ್ಟಿದ್ದಾರೆ. ಸುಮಾರು ಇವೆಲ್ಲವೂ ನೋಡಿದಾಗ ಪ್ರತಿಯೊಂದು ಹಳ್ಳಿಗೂ ಕೂಡ ಸುಮಾರು 15ರಿಂದ 20 ಲಕ್ಷದವರೆಗೆ, ಒಂದೊಂದು ಕಡೆ 55 ಲಕ್ಷದವರೆಗೂ ಕೂಡ ಕಾಮಗಾರಿಗಳು, ಸಮುದಾಯ ಭವನಗಳು ಕೂಡ ಯಶಸ್ವಿಯಾಗಿ ನಮ್ಮಲ್ಲಿ ಪ್ರಾರಂಭಿಸಿದ್ದಾರೆ. ಇವೆಲ್ಲವೂ ಕೂಡ ನೋಡಿದರೆ ರಾಜಕೀಯವಾಗಿ ಅವರು ದುರುದ್ದೇಶದಿಂದ ಸಮಾಜವನ್ನು ಕೆಡಿಸುವ ರೀತಿಯಲ್ಲಿ ಇಂಥ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಜನರಿಗೆ ಗೊಂದಲವನ್ನು ಸೃಷ್ಟಿಸುವಂಥ ಕೆಲಸ ಮಾಡುತ್ತಾ ಬಂದಿದ್ದಾರೆ. ಅದನ್ನು ನಾವು ಖಂಡಿಸುತ್ತೇವೆ. ನಮ್ಮ ಸಮಾಜದ ಎಲ್ಲ ಮುಖಂಡರು, ಅಧ್ಯಕ್ಷರು ಸೇರಿಕೊಂಡು ಅವರು ಮಾಡಿದಂಥ ಸುದ್ದಿಗೋಷ್ಠಿಗೆ ನಾವು ಖಂಡಿಸುತ್ತೇವೆ. ಮತ್ತು ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ, ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.